ಯಾವತ್ತೂ ಅಷ್ಟೇ ನಮ್ಮ ಡಿ ಬಾಸ್ಗೆ ನಾವು ಕಟ್ಟಾಭಿಮಾನಿಗಳು. ನಾವು ಪ್ರಾಣ ಹೋದ್ರೂ ಡಿ ಬಾಸ್ ಬಿಡಲ್ಲ, ಯಾವತ್ತು ಡಿ ಬಾಸ್ ಬಿಡಲ್ಲ. ಡಿ ಬಾಸ್ ಬಿಟ್ರೆ ಅವತ್ತು ಪ್ರಾಣ ಹೋಯ್ತು. ಇದ್ದರೆ ನಮ್ಮ ಬಾಸ್ ತರ ಇರ್ಬೇಕು, ಜೀವನದಲ್ಲಿ ಅವ್ರ ತರನೇ ಬದುಕಬೇಕು ಅಂತ ನಾವು ನಿರ್ಮಿಸ್ಕೊಂಡ್ರು. ಮನೇಲಿ ದೀಪಾವಳಿ ಹಬ್ಬ ಮಾಡಿಲ್ಲ, ಅವ್ರು ಒಳಗಡೆ ಇದ್ರು ಅಂದ್ಬಿಟ್ಟು ಈಗ ಹಬ್ಬ ಮಾಡ್ತಾ ಇದೀವಿ. ಸಿನಿಮಾ ಬರ್ತಾ ಇದೆಯಲ್ವಾ, ಈಗ ಹಬ್ಬ ಮಾಡ್ತಾ ಇದೀವಿ. ಅದೇ ಆ ದೇವ್ರು ಒಂದೇ, ಆ ಅಪ್ಪನು ಒಂದೇ. ನಾನು ಬಂಡಿ ಮಕ್ಕಳಮ್ಮನ ನಂಬೋದು ಒಂದೇ, ಆ ಅಪ್ಪನ ನಂಬೋದು ಒಂದೇ. ಏನು ಏನ್ ಏನ್ ಮಾಡ್ಲಿಲ್ಲ, ಅಲ್ಲ ಏನ್ ಮಾಡ್ಲಿಲ್ಲ ಆ ಅಪ್ಪನು. ಅತ್ತಿಬೆಲೆಯಲ್ಲಿ ಡಿ ಬಾಸ್ ಕ್ಲಬ್ಬಲ್ಲಿ ನಾವು ಮಾಡ್ತಾ ಇರೋದು ಹೆಚ್ಚು ಕಮ್ಮಿ 20 ಕುರಿ ಹೊಡಿತಾ ಇದ್ದೀರಿ. 20 ಕುರಿ ಹೊಡೆದ್ಬಿಟ್ಟು ನಾವು ಡಿ ಬಾಸ್ ಅಭಿಮಾನಿಗಳು. ನಾವು ಯಾವತ್ತೂ ಅಷ್ಟೇ ಟ್ರೈಲರ್ಗೆ ನಾವಿನ್ನ ಒಂದು ನಿಮಿಷ ಏನು ಮಾತಾಡಬೇಡ್ರಿ ದಯವಿಟ್ಟು, ನಾನು ಮಾತಾಡ್ತೀನಿ. ಡಿ ಬಾಸ್ ಅಭಿಮಾನಿಗಳಾಗ್ಬಿಟ್ಟು ನಾವಾಗ್ಬೋದು, ಸಂಜಯ್ ರಾಮಸ್ವಾಮಿ ಆಗ್ಬೋದು, ಜೆ ಪಿ ಆಗ್ಬೋದು, ಮಂಜೆ ಪಿ ಆಗ್ಬೋದು, ಇನ್ನು ಅತ್ತಿಬೆಲೆ ಸರ್ಕಲಲ್ಲಿ ಇನ್ನೂ ಜಾಸ್ತಿ ಜನ ಇದ್ದಾರೆ. ಪ್ರತಿಯೊಬ್ಬರು ಡಿ ಬಾಸ್ ಅಭಿಮಾನಿಗಳು, ಕಟ್ಟಾಭಿಮಾನಿಗಳು. ನಾವು ಸರ್ಕಲ್ ಹುಡುಗರು, ಯಾವರು ಚಂದಾಪುರ ಸರ್ಕಲ್ ಹುಡುಗರು, ಅವ್ರ ಜೊತೆಲಿ ನಾವು ಸೇರಿಕೊಂಡು, ಜೊತೆಯಲ್ಲಿ ಅವರ ಸಂಘಟನೆಯಲ್ಲಿ ಸೇರಿಕೊಂಡು ನಮ್ಮ ಡಿ ಬಾಸ್ ಅಭಿಮಾನಿಗಳಾಗ್ಬಿಟ್ಟು ನಾವು ಮಾಡ್ತಾಯಿದ್ದೀರಿ. ಯಾವತ್ತೂ ಅಷ್ಟೇ ನಮ್ಮ ಡಿ ಬಾಸ್ಗೆ ನಾವು ಕಟ್ಟಾಭಿಮಾನಿಗಳು. ನಾವು ಪ್ರಾಣ ಹೋದ್ರೂ ಡಿ ಬಾಸ್ ಬಿಡಲ್ಲ, ಯಾವತ್ತೂ ಡಿ ಬಾಸ್ ಬಿಡಲ್ಲ. ಡಿ ಬಾಸ್ ಬಿಟ್ಟರೆ ಆವತ್ತು ಪ್ರಾಣ ಹೋಯ್ತು. ನಾವು ಯಾವತ್ತೂ ಅಷ್ಟೇ ಜೀವನದಲ್ಲಿ ಹುಟ್ಟಿರೋದು ಯಾವುದೇ ಜಾತಿ ಧರ್ಮ ಬಣ್ಣ ಯಾವುದೇ ಆಗ್ಬೋದು, ನಾವು ಹುಟ್ಟಿರೋದು ಡಿ ಬಾಸ್ ಅಭಿಮಾನಿಗಳು. ಯಾವತ್ತೂ ಅಷ್ಟೇ ನಾವು ಹುಟ್ಟಿರೋದು ಡಿ ಬಾಸ್ ಅಭಿಮಾನಿಗಳು. ಆತನಿಗೆ ಎಷ್ಟೆಷ್ಟು ತೊಂದರೆ ಕೊಟ್ಟರು ಸರ್ಕಾರದವರು, ನಾನು ಯಾವ ಪಕ್ಷನೇ ಆಗಿರ್ಬೋದು, ನಾನು ಒಪ್ಪಲ್ಲ. ನಾನು ಯಾವತ್ತೂ ಅಷ್ಟೇ ಡಿ ಬಾಸ್ ಅಭಿಮಾನಿ. ಡಿ ಬಾಸ್ ಅಭಿಮಾನಿ ಅಂದರೆ ಅದನ್ನ ಕಾಳು ಧೂಳ್ದನು. ನಾನು ಯಾವತ್ತೂ ಅಷ್ಟೇ ನಾನು ಯಾವತ್ತೂ ಅಷ್ಟೇ ಅಂದ್ಕೊಂಡಿರೋದು ಅಂದರೆ ಅತ್ತಿಬೆಲೆಯಲ್ಲಿ ಯಾವತ್ತೂ ಅವರು ಉಟ್ಕೊಂಡ್ರು ಆವತ್ತಿಂದ ಡಿ ಬಾಸ್ ಅಭಿಮಾನಿ. ನಾನು ಫಸ್ಟೇ ಇಲ್ಲ, ನಾನು ಎಲ್ಲ ಉಟ್ಕೊಂಡಿರೋದು ಯಾವತ್ತೂ ಅಷ್ಟೇ ಜೀವನದಲ್ಲಿ ಡಿ ಬಾಸ್ ಅಭಿಮಾನಿ. ನಾನು ಉಟ್ಕೊಂಡಿರೋದು ಅಷ್ಟೇ, ಯಾವತ್ತೂ ಅಷ್ಟೇ. ಇನ್ನೇ ನನ್ನ ಸಾಯೋ ಗಂಟ, ನನ್ನ ಪ್ರಾಣ ಇರೋ ಗಂಟ ಡಿ ಬಾಸ್ ಅಭಿಮಾನಿ. ವಿಜಯಲಕ್ಷ್ಮಿ ಅವ್ರು ಆಗ್ಬೋದು, ನಮ್ಮ ಯಾರೇ ಆಗ್ಬೋದು, ಅಭಿಮಾನಿಗಳಿಗೋಸ್ಕರ ನಾನು ಹುಟ್ಟಿರೋದು ಅಷ್ಟೇ. ನನ್ನ ಜೀವನ ಇರೋ ಗಂಟ ವಿಜಯಲಕ್ಷ್ಮಿ ಅಕ್ಕನಾಗ್ಬೋದು, ನಮ್ಮ ಡಿ ಬಾಸ್ ಆಗ್ಬೋದು, ನನ್ನ ಜೀವನ ಇರೋ ಗಂಟ ನಾನು ಕಟ್ಟಾಳಾಗಿರ್ತೀನಿ. ಅಭಿಮಾನ ಅಂದರೆ ಪ್ರಾಣ. ಏನು ಮಾಡಲಿಲ್ಲ, ಅಲ್ಲ ಏನು ಮಾಡಲಿಲ್ಲ ಆ ಅಪ್ಪನು. ಆ ಅಪ್ಪನ ಏನು ಮಾಡಲಿಲ್ಲ, ಆ ಅಪ್ಪನ ಏನು ಮಾಡಲಿಲ್ಲ ಹೇಳ್ರೆ. ಯಾವುದೋ ಒಂದು ಯಾವುದೋ ಸಂಘಟನೆಗೆ ಬಂದಿಲ್ಲ, ಪಕ್ಷಕ್ಕೆ ಬಂದಿಲ್ಲ, ಯಾವುದೋ ಒಂದು ಇದು ಮಾಡ್ಕೊಂಡ್ರು. ಪ್ರತಿಯೊಂದು ಎಲ್ಲ ಉಟ್ಕೊಂಡ್ಬಂದವ್ರೆ. ಏನು ಮಾಡಲಿಲ್ಲ ಹೇಳ್ರೆ, ಏನು ಮಾಡಲಿಲ್ಲ. ಆ ಅಪ್ಪನಿಗೆ ಆಮೇಲೆ ಎತ್ಕೊಂಡು ಆ ಅಪ್ಪನ ಅಷ್ಟೆಲ್ಲ ಎಲ್ಪ್ ಮಾಡ್ದ. ಆ ಅಪ್ಪನಿಗೆ ಏನು ಮಾಡಿದ್ರು, ಏನೂ ಮಾಡಲಿಲ್ಲ. ಇದುವರೆಗೂ ಜೀವನ ಪೂರ್ತಿ ನನ್ನ ಪ್ರಾಣ ಇರೋ ಗಂಟ ಡಿ ಬಾಸ್ ಅಭಿಮಾನಿನೇ. ವೈಯಕ್ತಿಕದಿಂದ ಅಭಿಮಾನಿ. ಸಿನಿಮಾನೂ ಗೊತ್ತು, ಆ ಅಪ್ಪನೂ ಸಿನಿಮಾನೂ ಗೊತ್ತು, ವೈಯಕ್ತಿಕನೂ ಅಭಿಮಾನಿ ನಾನು. ಯಾವತ್ತೂ ಅಷ್ಟೇ ಜೀವನದಲ್ಲಿ ಯಾವತ್ತೂ ಅಷ್ಟೇ ಕಟ್ಟಾಭಿಮಾನಿ ನಾನು. ಆತನು ಏನು ಬಿಟ್ಕೊಡ್ಲಿಲ್ಲ, ಬಿಡೋದು ಇಲ್ಲ. ಯಾವುದು ಎರಡು ಕಿತ ಮೀಟ್ ಆಗಿದ್ದೀನಿ. ಆ ಅಪ್ಪನ್ನ 2 ಕಿತ ಮೀಟ್ ಆಗಿದ್ದೀನಿ. ಬಾಚಿನ ಹಿಂಗೆ ಪಕ್ಕದಾಗ ಕುಳಿಸ್ಕೊತಾರೆ, ಪಕ್ಕದಾಗ ಬಾಪ ಆಗ ಹಿಂಗೆ ಚಿನ್ನ ಹಿಂಗೆ ಕೈ ಹಾಕ್ತಾರೆ. ಅದು ದೇವರು. ನಾನು ಯಾರನ್ನೂ ಇದು ಮಾಡಲಿಲ್ಲ. ಆ ಅಪ್ಪನೊಬ್ಬನೇ ನನ್ನ ಕೈ ಹಾಕಿದ್ದು, ಯಾರು ನೋಡಿಲ್ಲ, ನೋಡೋದು ಇಲ್ಲ. ಅದನ್ನೇ ಆ ದೇವರು ಒಂದೇ, ಆ ಅಪ್ಪನೂ ಒಂದೇ. ನಾನು ಬಂಡಿ ಮಕ್ಕಳಮ್ಮನ ನಂಬೋದು ಒಂದೇ, ಆ ಅಪ್ಪನ ನಂಬೋದು ಒಂದೇ. ಬಾಸ್ ಸೆಲೆಬ್ರಿಟಿಗಳಿಗೆಲ್ಲರಿಗೂ ನಮಸ್ಕಾರ. ನಮ್ಮ ಬಾಸ್ ಸೆಲೆಬ್ರಿಟಿಗಳಿಗೆ ಫಸ್ಟು ಅಷ್ಟಾಂಗ ನಮಸ್ಕಾರಗಳು. ನಮ್ಮ ಬಾಸ್ ಏನು ನಾವು ನಂಬ್ತೀವಿ ಅಂದರೆ ಅವರು ಮಾಡದೇ ಇರೋ ಕೈ ಕಾಣಿಸ್ತಾ ಇರೋದು ಎಷ್ಟೋ ಇದೆ. ಈಗ ನಾವು ಮಾಡ್ತಾಯಿದ್ದೀವಿ ಡೆವಿಲ್ ಹಬ್ಬ, ಇದು ಹಬ್ಬ ಮಾಡ್ತಾ ಇರೋದು. ನಾವು ಮನೇಲಿ ದೀಪಾವಳಿ ಹಬ್ಬ ಮಾಡಿಲ್ಲ, ಅವರು ಒಳಗಡೆ ಇದ್ರು ಅಂದ್ಬಿಟ್ಟು ನಾವು ಹಬ್ಬ ಮಾಡಲಿಲ್ಲ, ಈಗ ಹಬ್ಬ ಮಾಡ್ತಾಯಿದ್ದೀವಿ. ಸಿನಿಮಾ ಬರ್ತಾ ಇದೆಯಲ್ವಾ, ಈಗ ಹಬ್ಬ ಮಾಡ್ತಾಯಿದ್ದೀವಿ.
ನಮ್ಮ ಮನೇಲಿ ದೀಪಾವಳಿ ಹಬ್ಬ ಮಾಡಲಿಲ್ಲ, ಎದುರುಗಡೆ ಹೇಳ್ತೀನಿ ನೋಡಿ ಸರ್, ಡೈರೆಕ್ಟಾಗಿ ಹೇಳ್ತೀನಿ. ಬಾಸು ಒಳ್ಳೇದೇ ಹೇಳ್ಕೊಟ್ಟಿದ್ದಾರೆ ಹೊರ್ತು ತಪ್ಪದು ಯಾವತ್ತು ತಪ್ಪು ದಾರಿಯಲ್ಲಿ ನಡೀರಿ ಅಂತ ಯಾರಿಗೂ ಹೇಳ್ಕೊಟ್ಲಿಲ್ಲ. ನಮ್ಮ ಬಾಸ್ಗಿರೋ ಮರ್ಯಾದೆ ಅದು. ಇದ್ದರೆ ನಮ್ಮ ಬಾಸ್ ಥರ ಇರಬೇಕು, ಜೀವನದಲ್ಲಿ ಅವ್ರ ಥರನೇ ಬದುಕಬೇಕು ಅಂತ ನಾವು ನಿರೂಪಿಸ್ಕೊಂಡಿರೋರು. ನಮ್ಮ ಕೈಯಲ್ಲಿ 100 ರೂಪಾಯಿ ಕೊಡೋಕ್ಕಾಗುತ್ತೋ 50 ರೂಪಾಯಿ ಕೊಡೋಕ್ಕಾಗುತ್ತೋ ಗೊತ್ತಿಲ್ಲ, ಅವ್ರ ಥರ ಕೊಟ್ಟಿದ್ದನ್ನು ಕಾಣಿಸ್ಬಾರ್ದು, ಯಾರ ಕಣ್ಣಿಗೂ ಕಾಣಿಸ್ಬಾರ್ದು ಅಂತ ಬದುಕೋರು ನಾವು. ಇಷ್ಟೇ ಬ್ರದರ್. ಡೆವಿಲ್ ಸಿನಿಮಾ ಬರುತ್ತೆ, ಎಲ್ಲರೂ ಬನ್ನಿರಿ, ಕನ್ನಡನ ಬೆಳೆಸ್ರಿ, ಕನ್ನಡನ ಉಳಿಸ್ರಿ. ನಮ್ಮ ಬಾಸ್ ಒಂದೇ ಮಾತು ಹೇಳೋದು, ಕನ್ನಡನ ಬೆಳೆಸ್ರಿ ಅಂತ ಹೇಳೋದು. ಏನೋ ಡೈಲಾಗ್ ಹೇಳ್ತೀರಾ ಅದ್ರದ್ದು? ಡೆವಿಲ್ ಸಿನಿಮಾ, ಚಂದ್ರನಿಗೆ ಗ್ರಹಣ ಹಿಡಿಯೋದು ಜಾಸ್ತಿ ಹೊತ್ತಿಲ್ಲ, ಸ್ವಲ್ಪದಲ್ಲೇ ಕ್ಲಿಯರ್ ಆಗುತ್ತೆ.